ಸ್ನೇಹಿತರೆ, ಇದೀಗ ಚಂದನ್ ಶೆಟ್ಟಿ ಹಾಗೂ ನಿವೇದಿತಾ ಗೌಡ ಅವರ ಮಧ್ಯೆ ವಿಚ್ಛೇದನ ಆಗಿದೆ ಅನ್ನೋದು ಎಲ್ಲ ಕಡೆ ಸುದ್ದಿ ಗೊತ್ತಾಗಿದೆ. ಸದ್ಯ ಕಾರಣ ಯಾರು ಕೂಡ ತಪ್ಪು ಮಾಡಿಲ್ಲ. ಸೊ ಇಬ್ಬರ ಭಿನ್ನಾಭಿಪ್ರಾಯಗಳು. ಸೊ ಸಣ್ಣ ಪುಟ್ಟ ತಪ್ಪಿಗೆ, ಮಗು ವಿಚಾರಕ್ಕೆ ಟೈಮ್ ಸ್ಪೆಂಡ್ ಮಾಡಲಿಲ್ಲ ಅನ್ನೋ ಒಂದು ಕಾರಣಕ್ಕೆ ಸದ್ಯ ಇವೆಲ್ಲ ಕೂಡ ಕಾರಣಗಾಗಿ ಇದೀಗ ಚಂದನ್ ಶೆಟ್ಟಿ ಹಾಗೂ ನಿವೇದಿತಾ ಗೌಡ ಅವರು ಡಿವೋರ್ಸ್ ಅನ್ನ ಕೊಟ್ಟಿದ್ದಾರೆ. ಸದ್ಯ ಇದೀಗ ನಿವೇದಿತಾ ಗೌಡ ಅವರು ಮೊದಲಿನಂತೆ ಕೂಡ ಇದ್ದಾರೆ. ಸೊ ಯಾವುದೇ ಕಾರಣಕ್ಕೂ ಇಬ್ಬರ ಮುಖದಲ್ಲಿ ಯಾವುದೇ ಕೋಪ ಇಲ್ಲ. ಸೊ ಇಬ್ಬರು ನಗ್ನಗ್ತಾ ಕೈ ಇಟ್ಕೊಂಡು ಕೂಡ ಹೋಗಿದ್ರು ಡಿವೋರ್ಸ್ ಆದ ನಂತರ. ಸೊ ಇದೀಗ ವಿಡಿಯೋ ಕಾಲ್ ನಲ್ಲಿ ಮಾತನಾಡಿದ್ದಾರೆ. ಸೊ ಕ್ಯಾಶುವಲ್ ಆಗಿ ಮೊದಲು ಹೇಗೆ ಮಾತಾಡ್ತಿದ್ರು ಅದೇ ರೀತಿಯಾಗಿ ಚಂದನ್ ಶೆಟ್ಟಿಯ ಜೊತೆ ನಿವೇದಿತಾ ಗೌಡ ಅವರು ಮಾತನಾಡಿದ್ದಾರೆ. ಸೊ ಇದೀಗ ಎಲ್ಲಾ ಕಡೆ ಇದೀಗ ಎರಡನೇ ಮದುವೆ ಆಗ್ತಾರೆ ಎನ್ನುವ ಕೂಡ ಸುದ್ದಿ ಕೂಡ ಮೂಲಗಳ ಪ್ರಕಾರ ತಿಳಿದು ಬಂದಿದೆ. ಸೊ ನಿವೇದಿತಾ ಗೌಡ ಅವರು ಮದುವೆ ಆಗ್ತಾರಾ ಎರಡನೇ ಮದುವೆ ಎನ್ನುವುದನ್ನ ಮುಂದಿನ ದಿನಗಳಲ್ಲಿ ಕಾದು ನೋಡಬೇಕು ವೀಕ್ಷಕರೇ. ಸದ್ಯ ಇದೀಗ ಚಂದನ್ ಶೆಟ್ಟಿ ಅವರ ಜೊತೆ ನಿವೇದಿತಾ ಗೌಡ ಅವರು ಮೊದಲಿನಂತೆ ಇದೀಗ ವಿಡಿಯೋ ಕಾಲ್ ಮೂಲಕ ಮಾತನಾಡಿ ಚೆನ್ನಾಗಿದ್ದೀರಾ, ಹೇಗಿದ್ದೀರಾ ಎನ್ನುವ ಮಾತನಾಡಿದ್ದಾರೆ ಎನ್ನುವುದು ಮೂಲಗಳ ಪ್ರಕಾರ ತಿಳಿದು ಬಂದಿದೆ ವೀಕ್ಷಕರೇ. ಸದ್ಯ ಇಬ್ಬರ ಮನಸ್ಸಿನಲ್ಲಿ ಯಾವುದೇ ಕೋಪ ತಾಪ ಇಲ್ಲ ಅನ್ನೋದು ಸದ್ಯ ಸಾಬೀತಾಗಿದೆ. ಇಬ್ಬರು ಕೂಡ ವಿಚ್ಛೇದನಕ್ಕೆ ಯಾವ ಕಾರಣಕ್ಕೆ ವಿಚ್ಛೇದನ ಆಯಿತು ಎಂಬುದನ್ನ ಸ್ಪಷ್ಟಪಡಿಸಲು ಇಬ್ಬರು ಕೂಡ ಮಾಧ್ಯಮದ ಮುಂದೆ ಬಂದು ಪ್ರತಿಕ್ರಿಯೆಯನ್ನ ಕೊಟ್ಟಿದ್ರು. ಸೊ ಇದು ಎಲ್ಲ ಒಂದ್ ಕಡೆ ಒಳ್ಳೆಯ ಒಂದು ವಿಚಾರ ಅಂತ ಹೇಳ್ಬೋದು. ಏಕೆಂದ್ರೆ ಕೆಲವರು ವಿಚ್ಛೇದನ ಅಂದ್ರೆ ಇಬ್ಬರು ಕೂಡ ಕಿತ್ತಾಡ್ಕೊಂತಾರೆ, ರಂಪಾಟ ಮಾಡ್ತಾರೆ. ಸೊ ಒಬ್ಬ ಸೆಲೆಬ್ರಿಟಿ ಆಗಿ ಯಾವ ರೀತಿ ಹ್ಯಾಂಡಲ್ ಮಾಡಬೇಕು ಆ ರೀತಿಯಾಗಿ ಚಂದನ್ ಶೆಟ್ಟಿ ಆಗಿ ಹಾಗೆ ನಿವೇದಿತಾ ಗೌಡ ಅವರು ಹ್ಯಾಂಡಲ್ ಮಾಡಿದ್ದಾರೆ. ಸೊ ಇದು ಗಂಡ ಹೆಂಡತಿಯ ಜಗಳ ಹುಂಡು ಮಲಗು ಹೋದ್ರಿಗೂ ಅಂತಾರಲ್ಲ, ಅದು ಇದೆ ಅಂತಾರೆ ವೀಕ್ಷಕರೇ. ಸೊ ಇಬ್ಬರು ಕೂಡ ಯಾವುದೇ ಕಿತ್ತಾಟ ರಂಪಾಟ ಮಾಡಿಕೊಡದೆ ಪ್ರೀತಿಯಿಂದ ಖುಷಿಯಾಗಿ ಸಂಬಂಧ ಅವರ ಕುಟುಂಬದವರ ಒಂದು ಮಾತನ್ನ ಕೇಳಿಕೊಂಡು ಹಾಗೆ ಇಬ್ಬರು ಒಪ್ಪಿಗೆಯನ್ನು ಪಡ್ಕೊಂಡು ವಿಚ್ಛೇದನವನ್ನು ಪಡೆದಿದ್ದಾರೆ. ಸದ್ಯ ಇದೀಗ ಮಾತಿನಂತೆ ಕೂಡ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು. ಈ ಒಂದು ಚಂದನ್ ಶೆಟ್ಟಿ ನಿವೇದಿತಾ ಗೌಡ ಅವರು ಮೊದಲಂತೆ ವಿಡಿಯೋ ಕಾಲ್ ಮೂಲಕ ಮಾತನಾಡಿದ್ದಾರೆ, ಕ್ಯಾಶುವಲ್ ಆಗಿ ಮಾತನಾಡಿದ್ದಾರೆ. ಯಾವುದೇ ಸಿಟ್ಟಿನಿಂದ ಆಗಿರ್ಬೋದು, ಹಾಗೆ ಯಾವುದೇ ಬೇಜಾರಿಂದ ಆಗಿರ್ಬೋದು, ಯಾವುದೇ ಕಾರಣಕ್ಕೂ ಇಲ್ಲ ಅಂತ ಹೇಳ್ತಾ ಸೊ ಇಬ್ಬರು ಖುಷಿಯಾಗಿ ಹೀಗೆ ಇರಲಿ, ಫ್ರೆಂಡ್ಶಿಪ್ ಆಗಿ ಇರಲಿ ಅಂತ ನಾವು ಕೂಡ ಬಯಸೋಣ. ಏಕೆಂದ್ರೆ ಅವರು ವಿಚ್ಛೇದನವನ್ನು ಪಡೆದಿದ್ದಾರೆ. ಸೊ ವಿಚ್ಛೇದನವನ್ನ ತೆಗೆದಾಕಿ ಮತ್ತೆ ಬಂದ್ರೆ ಇನ್ನು ಅಭಿಮಾನಿಗಳಿಗೆ ಮತ್ತು ಡಬಲ್ ಖುಷಿ ಅಂತಾನೆ ಹೇಳ್ಬೋದು ಸ್ನೇಹಿತರೆ. ಸೊ ಇದರ ಬಗ್ಗೆ ನೀವೇನು ಹೇಳ್ತೀರಾ, ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.